ತುಂಗಭದ್ರಾ ನೀರನ್ನು ಹರಿಸಬೇಕು ಅಂತೂ ರೈತರು ಒತ್ತಾಯವನ್ನು ಹೆಚ್ಚು ಮಾಡಿದ್ದಾರೆ. ಪ್ರತಿಭಟನೆಯ ಮೂಲಕ ಒತ್ತಾಯವನ್ನು ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ತುಂಗಭದ್ರಾ ನೀರನ್ನು ಹರಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದಿಂದ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಪ್ರತಿಭಟನೆಯ ಸಂದರ್ಭದಲ್ಲಿ ಅನ್ನದಾತರು ವಿಷ ಸೇವಿಸುವುದಕ್ಕೆ ಯತ್ನಿಸಿದ್ದಾರೆ. ವಿಷದ ಬಾಟಲಿ ಕಸಿದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಪೊಲೀಸ್ನವರು ತುಂಗಭದ್ರಾ ನೀರನ್ನು ಹರಿಸಬೇಕು ಅನ್ನುವಂತಹ ಹೋರಾಟ ಇದು. ಪ್ರತಿಭಟನೆಯ ಮೂಲಕ ನೀರು ಹರಿಸುವ ಮನವಿಯನ್ನು ರೈತ ಸಮುದಾಯ ಮಾಡಿಕೊಂಡಿದೆ. ಕೊಪ್ಪಳ ಜಿಲ್ಲೆ ಕಾರಟಗಿ ಪಟ್ಟಣದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು. ನೀವು ಈ ದೃಶ್ಯದಲ್ಲಿ ಗಮನಿಸ್ತೀರಿ. ಆ ವಿಷದ ಬಾಟಲ್ಗಳನ್ನು ಇಟ್ಟುಕೊಂಡಿದ್ದಾರೆ. ಆ ವಿಷದ ಬಾಟಲ್ನ ಹಿಡಿದುಕೊಂಡು ರೈತರು ವಿಷ ಕುಡಿಯುವ ಪ್ರಯತ್ನದಲ್ಲಿದ್ದರು. ಪೊಲೀಸರು ಆ ವಿಷದ ಬಾಟಲ್ನನ್ನು ರೈತರಿಂದ ಕಸಿದುಕೊಂಡಿದ್ದಾರೆ. ಏಪ್ರಿಲ್ 25ರವರೆಗೆ ಈ ಪ್ರತಿಭಟನೆ ನಡೆಯುತ್ತೆ. ಎಡದಂಡೆಯ ಕಾಲುವೆಗೆ ನೀರು ಹರಿಸುವುದಕ್ಕೆ ರೈತರು ನಿರಂತರವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯ ಧನಾತ್ಮಕ ಪ್ರತಿಕ್ರಿಯೆ ಅನ್ನೋದು ಸರ್ಕಾರದ ವತಿಯಿಂದ ಸಿಕ್ಕಲಿಲ್ಲ. ಹಾಗಾಗಿ ಪ್ರತಿಭಟನೆಯ ಮೂಲಕ ನಮಗಿನ್ನೇನು ದಿಕ್ಕಿಲ್ಲ ಅಂಥೇಳಿ ವಿಷ ಕುಡಿಯುವ ಪ್ರಯತ್ನದ ಮೂಲಕ ಅಸಮಾಧಾನವನ್ನು ಹೊರಹಾಕುವ ಒಂದಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಕೆಲವು ರೈತರನ್ನು ವಶಕ್ಕೆ ಪಡೆದುಕೊಳ್ಳುವಂಥ ಪ್ರಕ್ರಿಯೆ ಕೂಡ ನಡೆದಿದೆ. ಮತ್ತು ಆ ಹೋರಾಟದ ಪುರಿ ಯಾವ ರೀತಿ ಇದೆ ಅನ್ನೋದನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು. ಸೊ ಅಲ್ಲಿರುವಂಥ ರೈತ ಸಂಘದ ಮುಖಂಡರು ನಮಗೆ ಯಾಕೆ ನೀರು ಬೇಕು, ನೀರನ್ನು ಯಾಕೆ ಹರಿಸ್ತಾ ಇಲ್ಲ, ನಮ್ಮ ಧ್ವನಿ ನಮಗೆ ಕೇಳಿಸ್ತಾ ಇಲ್ವಾ ಅಂಥೇಳಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಹೋರಾಟ ಮಾಡ್ತೀರಿ ನೀವು ಅಂತ ಪರ್ಮಿಷನ್ ಯಾರು ಬೇಕ್ರಿ? ನಮ್ಮ ಸೇವೆ ಮಾಡೋದು ನೀವು ನಮ್ಮನ್ನ ಕೇಳಿ ನೀವು ಆಡಳಿತ ಮಾಡ್ಬೇಕು. ಅದು ಬಿಟ್ಟು ನಾವ್ ಯಾಕೆ ಪರ್ಮಿಷನ್ ತಗೋಬೇಕು? ಪರ್ಮಿಷನ್ ನೀವು ತಗೋಬೇಕು. ನೀರು ಯಾಕೆ ಬಿಡೋದು? ನೀರು ಬಿಡೋದು ಎಲ್ಲದನ್ನ ವಿಚಾರ ಮಾಡಿ ನಮ್ಮ ಏನು ಜನಗಳ ಮಧ್ಯದಲ್ಲಿ ಜನಗಳ ತೀರ್ಮಾನ ತಗೊಂಡೆ ನೀವು ಆಡಳಿತ ನಡೆಸಬೇಕಾದ್ರೆ ನಿಮ್ಮನ್ನ ಕೇಳಿ ನಾವು ಆಡಳಿತ ನಡೆಸ್ಬೇಕಾ? ನಮ್ಮನ್ನ ಕೆಲಸ ಮಾಡ್ತಕ್ಕಂಥ ನೀವು ನಮ್ಮ ಜವಾನ್ರಿ, ನೀವು ನಮ್ಮ ಗುಲಾಮ್, ನಮ್ಮ ಸೇವೆ ಮಾಡೋರು ನೀವು. ನಿಮ್ಮನ್ನ ನಾವ್ಯಾಕೆ ಕೇಳ್ಬೇಕು? ನಮ್ಮನ್ನ ಕೇಳಿ ನೀವು ಮಾಡ್ಬೇಕು ಆಡಳಿತ. ನೀವು ಮತ್ತೆ ಇದನ್ನ ಮಾಡ್ತೀರಾ, ನೀವು ದರ್ಪ ಮಾಡ್ತೀರಾ. ಆಮೇಲೆ ಮಾನ್ಯ ರೈತರೇ ಇಲ್ಲಿರೋದ ಕೇಳ್ರಿ, ಇದೇ ಉಸ್ತುವಾರಿ ಸಚಿವರು ಈ ನಮ್ಮ ಹೋರಾಟವನ್ನು ಪ್ರತಿ 2 ವರ್ಷದಿಂದ ಹತ್ತಿಕ್ಕುತ್ತಲೇ ಬಂದಿದ್ದಾರೆ. ಯಾರು ಹೋರಾಟಗಾರರಿದ್ದಾರೆ, ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ಹಾಕೋದು, ಹೋರಾಟಗಾರನ ಅವ್ರ ಆಫೀಸ್ನೇ ಬಂದಪ್ಪ ಅಂದ್ರೆ ಅವ್ರ ಮೊದಲು ಅವ್ರಿಗೆ ಕೆಲಸ ಮಾಡಿಕೊಡು ಮಾಡ್ರಿ. ಹೋರಾಟಗಾರ ನೀವು ಹೋರಾಟಗಾರರ ಧ್ವನಿ ಕುಟ್ಟುವಂತ ಕೆಲಸವನ್ನ ಮೊನ್ನೆ ಸಚಿವರು ಮಾಡ್ಯಾರೆ. ಅದೇ ಮುಖಾಂತರ ಇಲ್ಲೇ ಇದ್ದಾರೆ ಅಧಿಕಾರಿಗಳು ಕೇಳಿದ್ರೆ ಪೊಲೀಸ್ ಇಲಾಖೆಯ ಮುಖಾಂತರ ಎಷ್ಟು ನಮಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತಂದ್ರೆ ಇವತ್ತು ನಾವು ಹೋರಾಟ ಕೂಡ ಮಾಡಬಾರ್ದು. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಿರುಕುಳ ಕೊಟ್ಟಿದ್ದಾರೆ ಯಾರು? ಮಾನ್ಯ ಸಚಿವರು. ಪೊಲೀಸರು ಪ್ರತಿ 2 ವರ್ಷದಿಂದ ಆತು ನಮಗೆ ಸಖತ್ ಬಹಳ ಕಿರಿಕಿರಿ ಕೊಟ್ಟಿದ್ದಾರೆ. ಈ ದಿನ ನಾವು ಕಾರಟಗಿಯಲ್ಲಿ ಏಪ್ರಿಲ್ 20ರವರೆಗೆ ನೀರು ಆಗ್ರಹಿಸಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೆವು. ಅದೇ ರೀತಿಯಾಗಿ ಏಪ್ರಿಲ್ 20ರವರೆಗೆ ನೀರು ಬಿಡಲೇಬೇಕು ಮತ್ತು ಒಂದು ಭತ್ತ ಖರೀದಿ ಕೇಂದ್ರವನ್ನು ನಾವು ಬೇಗನೆ ಸ್ಥಾಪನೆ ಮಾಡಬೇಕು. ಇವತ್ತು ರೈತ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ಒಂದು ಭತ್ತವನ್ನು ಮಾರಾಟ ಮಾಡುವ ಒಂದು ವ್ಯವಸ್ಥೆಯಲ್ಲಿದ್ದಾನೆ. ಭತ್ತ ಖರೀದಿ ಕೇಂದ್ರ ಸ್ಥಾಪನೆ ಮಾಡುವುದರಿಂದ ಇವತ್ತು ರೈತನಿಗೆ ಉತ್ತಮ ಬೆಲೆ ದೊರಕುತ್ತೆ ಅಂತನ್ನುವ ಒಂದು ಕಾರಣದಿಂದಾಗಿ ನಾವು ಕಾರಟಗಿ ಭಾಗದಲ್ಲಿ ರೈತ ಸಂಘಟನೆ ಮತ್ತು ಹಲವಾರು ಸಂಘಟನೆ ನೇತೃತ್ವದಲ್ಲಿ ಇವತ್ತು ನಾವು ತಂಗಡಿಗೆ ಮನೆ ಹತ್ತಿರ ಒಂದು ಮನವಿ ಅಂತಂದು ನಾವೇನು ನಿರ್ಧಾರ ಮಾಡಿದ್ವಿ. ಅದಕ್ಕೆ ಇವತ್ತು ನಮ್ಮ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ನಿರಂತರವಾದಂಥ ಹೋರಾಟ ಈ ರೈತರದ್ದು ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆಯಾ? ನೀರು ಬಿಡೋ ಬಗ್ಗೆ ಏನಾದರೂ ಒಂದು ಭರವಸೆ ಏನಾದರೂ ಸಿಕ್ಕಿದೆಯಾ ರೈತರಿಗೆ? ಹೌದು ದಿವ್ಯ, ಏನಂತಂದ್ರೆ ಕೊಪ್ಪದ ಒಂದು ಗಂಗಾವತಿ ತಾಲೂಕಿನಲ್ಲಿ ಕೂಡ ನಿನ್ನಿಂದಾನೇ ಒಂದು ರೈತರು ಪ್ರೊಟೆಸ್ಟ್ ಮಾಡಿರ್ತಕ್ಕಂಥದ್ದು. ಇವತ್ತೇನು ಪಕ್ಕದಲ್ಲಿರ್ತಕ್ಕಂತಹ ಕಾರಟಗಿ ತಾಲೂಕಲ್ಲಿ ಒಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದೇವರಾಜ್ ತಂಗಡಿಗೆ ಅವರ ನಿವಾಸ ಇರತಕ್ಕಂಥದ್ದು. ಆ ನಿವಾಸಕ್ಕೆ ಇವತ್ತು ಮುತ್ತಿಗೆ ಹಾಕುವಂತ ಒಂದು ಯತ್ನವನ್ನ ರೈತರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ಜೊತೆಗೆ ಇವತ್ತೇನೋ 25ರ ತನಕ ಇದೇ ಒಂದು ಏಪ್ರಿಲ್ 25ರ ತನಕ ಭತ್ತದ ಬೆಳೆಗಳಿಗೆ ಒಂದು ನೀರನ್ನ ಒದಗಿಸಿರಪ್ಪ ಅಂದ್ರೆ ಈ ಭಾಗದ ಕೆಳಭಾಗದ ರೈತರು ಬಹಳಷ್ಟು ಉಳ್ಕೊಳ್ತಾರೆ. ಇಲ್ಲ ಅಂದ್ರೆ ಸಾಲ ಸೋಲ ಮಾಡಿ ಒಂದು ಎಕರೆಗೆ ಸುಮಾರು 30ರಿಂದ 35 ಸಾವಿರದಷ್ಟು ಖರ್ಚನ್ನು ಮಾಡ್ಕೊಂಡಿರ್ತಕ್ಕಂಥ ರೈತರು ಇವತ್ತು ವಿಷ ಕುಡಿಯುವಂತ ಒಂದು ಪರಿಸ್ಥಿತಿ ಬರ್ತದೆ ಅಂತೇಳಿ ಈ ರೈತರು ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು. ಒಂದು ವೇಳೆ ಸುಮಾರು ಇನ್ನೊಂದು 8 ದಿನಗಳ ಕಾಲ ನೀರು ಕೊಟ್ಟರಪ್ಪ ಅಂದ್ರೆ ಎಲ್ಲೋ ಒಂದ್ ಕಡೆ ಕೆಳಭಾಗದ ರೈತರು ಆ ಒಂದು ಬಚಾವ್ ಆಗ್ತಾರೆ. ಇಲ್ಲದ ಹೋದ್ರಪ್ಪ ಅಂದ್ರೆ ಆ ಕೆಳಭಾಗದ ರೈತರು ಬೆಳೆದಿರ್ತಕ್ಕಂತಹ ಬೆಳೆ ಈ ಒಂದು ಬಹಳ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರೋದ್ರಿಂದಾಗಿ ಭತ್ತದಲ್ಲಿ ಗದ್ದೆಯಲ್ಲಿ ನೀರು ಕೂಡ ಇವತ್ತು ಮಧ್ಯೆ ಹೋಗ್ತಕ್ಕಂತಹ ಸ್ಥಿತಿ ಇರೋದ್ರಿಂದಾಗಿ ಆ ರೈತರು ಒಂದು ಭತ್ತ ಎಲ್ಲಿ ಒಣಗೋಗ್ತಾ ಒಂದು ಆತಂಕಕ್ಕೆ ಶುರುವಾಗಿರ್ತಕ್ಕಂಥದ್ದು. ಇವತ್ತು ಕೊನೆ ದಿನ ನೀರು ಬಿಡ್ತಕ್ಕಂಥದ್ದು ಆ ಒಂದು ನೀರಾವರಿ ಇಲಾಖೆ ಅಂದ್ರೆ ಸಲಹಾ ಸಮಿತಿ ಹೇಳಿರ್ತಕ್ಕಂಥ ಪ್ರಕಾರ ಇವತ್ತು ಲಾಸ್ಟ್ ಡೇ
ಹಾಗಾಗಿ ಇನ್ನೂ ಒಂದು 15 ದಿನಗಳ ಕಾಲ ನಮಗೆ ನೀರು ಕೊಡಿ ಅಂತ ಹೇಳಿ ರೈತರು ಹೋರಾಟವನ್ನ ಹಿನ್ನೆಲೆದು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು. ಅವರು ವಿಷದ ಬಾಟಲು ಕೂಡ ಇವತ್ತು ತೆಗೆದುಕೊಂಡು ಬಂದು ಒಂದು ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು. ಆ ವಿಷದ ಬಾಟಲಿ ನೋಡಿರ್ತಕ್ಕಂತಹ ಪೊಲೀಸರು ಕೂಡ ಆ ಒಂದು ರೈತರ ಕೈಯಲ್ಲಿರ್ತಕ್ಕಂತಹ ಹೋರಾಟಗಾರರ ಒಂದು ಕೈಯಲ್ಲಿರ್ತಕ್ಕಂತಹ ವಿಷದ ಬಾಟಲವನ್ನು ಕಿತ್ತುಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಇವತ್ತು ಪೊಲೀಸರು ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಇದೇ ರೀತಿ ಇನ್ನೂ ಒಂದು 25 ತನಕ ನೀರು ಬಿಡದ ಹೋದ್ರಪ್ಪ ಅಂದ್ರೆ ರೈತರು ಕೂಡ ಮತ್ತಷ್ಟು ರೊಚ್ಚಿಗಳಂತ ಒಂದಾಗ ಸಂಭವ ಕೂಡ ಇದೆ ಅಂತ ಹೇಳ್ಬೋದು ದಿವೇಶ್ವರಿ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.